ಊರಿಗೆ ಬರ್ತೀನಿ ನಾನು, ಅಲ್ಲೇ ಬರ್ತೀನಿ ನಾನು. ಎಲ್ಗೋ ಹೊರಗಾಕು ಹೊರಗಾಕು ಆಂಬುಲೆನ್ಸ್ ಬಂದ್ರೆ ಅಂದಾಜು ಎಷ್ಟಾಯ್ತು? ಈ ಗಾಡಿ ನೋಡಿದ್ರೆ ಎಷ್ಟಾಗ್ತದೆ? ಈ ಗಾಡಿ ತಂದಿದೆಯಲ್ಲ ಎಷ್ಟಾಗ್ತದೆ? 4,000 ಅಂದ್ರೆ ಎಷ್ಟು ದಿನ ಆಯಿತು? 30,000 ತಗೋ, 50,000 ನೀವು ತಗೋ. ಊಟ ಎಲ್ಲ ಮಾಡ್ಕೊಂಡು ದಾರಿಯಲ್ಲಿ ಊಟ ಕೊಟ್ಟಿದ್ದೀನಿ. ಇಡೀ ರಾಜ್ಯಕ್ಕೆ ತುಂಬ ದುಃಖಪಡುವಂಥ ಒಂದು ಸಂಗತಿ. ಹೊಸಪೇಟೆಯಲ್ಲಿ ಸ್ಫೋಟಗೊಂಡ ಸಾಕಷ್ಟು ಜನತೆ ಮರಣ ಹೊಂದಿದ್ದಾರೆ. ಸಾಕಷ್ಟು ಇನ್ನು ಜೀವನ ಮರದಲ್ಲಿ ಒದ್ದಾಡ್ತಾ ಇದ್ದಾರೆ, ಹೋರಾಡ್ತಾ ಇದ್ದಾರೆ. ಆದರೆ ಯಾವುದೇ ರಾಜಕೀಯ ಲಾಭಕ್ಕಾಗಿ ಸ್ವಾರ್ಥಕ್ಕಾಗಿ ಬರದೆ ನಾನು ನಿಮ್ಮ ಮಗನು, ಜನನಾಯಕನು, ನನ್ನ ಸೇವೆಯೇ ಮಾನವೀಯತೆ ಸೇವೆ. ನಾನು ಇರೋದೇ ನಾನು ಬಡವರ ಸೇವೆಗೆ, ಬಡವರ ಕಂಬನಿ, ಬಡವರ ಕಣ್ಣೀರಿಗೆ ನಾನು ಇರುತ್ತೇನೆ ಎಂಬುದಾಗಿ ತೋರಿಸಿಕೊಟ್ಟ ಏಕೈಕ ರಾಜ್ಯದಲ್ಲಿ ಇದರ ನಾಯಕರಂದರೆ BZ ಜಮೀರ್ ಅಹಮದ್ ಖಾನ್ ಅವರು. ಯಾಕಂದರೆ ಮನಸ್ಫೂರ್ತಿಯಾಗಿ ಎಲ್ಲ ಮಾಧ್ಯಮದವರು ತಾವು ಹೇಳಲೇಬೇಕು, ತೋರಿಸಲೇಬೇಕು. ಯಾಕಂದರೆ ಈ ದಿನ ತಮ್ಮ ಜೊತೆಯಲ್ಲಿ ಅವರ ಸ್ವಂತ ಮಗನಂತೆ, ತಮ್ಮನಂತೆ, ಅಣ್ಣನಂತೆ ಅವರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ. ಇಂಥ ನಾಯಕರು ರಾಜ್ಯಕ್ಕೆ ಕೋಟಿಗೊಬ್ಬರ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇಂಥ ನೀವು ಮಾನವೀಯ ಹೃದಯ ಒಂದೇ ಈ ದಿನ ಬಂದಿದ್ದಾರೆ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಹೋದ ತಿಂಗಳು 27ನೇ ತಾರೀಕಿಗೆ ಹಾಸ್ಪಿಟಲ್ ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ಟು 11 ದಿನ ಆಗಿತ್ತು. ಅಲ್ಲೇ ನಾವು ಜಿಂದಾಲ್ ಹಾಸ್ಪಿಟಲ್ ಆದಮೇಲೆ ಡಾಕ್ಟರ್ ಸೋಮಶೇಖರ್ ಅಂತ ಅವ್ರು ಸಲಹೆ ಕೊಟ್ಟರು. ಅದರಲ್ಲಿ 6 ಜನರನ್ನು ಅಬೌವ್ 60% ಇದೆ, ರಿಟೈರ್ ಹಾಸ್ಪಿಟಲ್ ಶಿಫ್ಟ್ ಮಾಡೋದು ಒಳ್ಳೆಯದು ಅಂತ. ಕೂಡಲೇ ನಾವು ರಿಟೈರ್ ಹಾಸ್ಪಿಟಲ್ನ ಶಿಫ್ಟ್ ಮಾಡಿದ್ವಿ. ಭಾಳಷ್ಟು ಪ್ರಯತ್ನ ಮಾಡಿದ್ವಿ ನಾವು ಉಳಿಸ್ಕೊಳ್ಳೋಕ್ಕೆ. ಅಂದರೆ ಅಬೌವ್ 60% ಅಂದರೆ ಆ ಡಾಕ್ಟರ್ ಕೈಯಲ್ಲಿ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ, ಇವರೊಬ್ಬರ ಕೈಯಲ್ಲೇ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿತ್ತು. ನಾವು ಮಾಡೋದು ಪ್ರಯತ್ನ ಮಾಡಿದ್ವಿ. ನಾವು ಅಲ್ಲಪ್ಪ ಹಾಗೂ ಅವ್ರ ತಾಯಿ ಇವತ್ತು ಬೆಳಗ್ಗೆ ನಿಧನ ಹೊಂದಿದ್ದಾರೆ. ತುಂಬ ನನಗೆ ನೋವಾಯಿತು. ನಾನು ಮೊನ್ನೆ ಬಂದು 3 ದಿನ ಹಿಂದೆ ನಾನು ವಿಜಯನಗರದಿಂದ ಸೀದಾ ಹಾಸ್ಪಿಟಲ್ಗೆ ಬಂದಿದ್ದೆ. ನಾನು ಹಾಸ್ಪಿಟಲ್ ಬಂದು ಎಲ್ಲ ಆರೋಗ್ಯ ವಿಚಾರಿಸಿ ಹಾಲಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ದಂದರೆ ಈ ಥರ ನಿಧಾನವಾಗಿ ನಮ್ಗೆ ಬಿಟ್ಟು ಹೋಗ್ತಾರಂತ ನಾನು ಕನ್ಸಲ್ಲಿ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾನು ಶೇಕ್ ಹ್ಯಾಂಡ್ ಕೊಡೋದು ಬಂದು ಅಷ್ಟು ಮಟ್ಟಿಗೆ ಮಾತಾಡಿ, ಇಲ್ಲ ಸರ್ ತುಂಬ ಚೆನ್ನಾಗಿದೆ, ನೀವು ನಿಮ್ಗೆ ಚೆನ್ನಾಗಿಟ್ಟಿರಲಿ, ಆರೋಗ್ಯ ಆಗಿದ್ದೀನಿ, ನಾನು ವಾಸಿ ಆಗ್ತೀನಿ ಅಂತ ಬಿಟ್ಟು ಭಾಳ ಖುಷಿಯಲ್ಲಿ ಪಾಪ ಹಾಲಪ್ಪ ಅವ್ರು ಮಾತಾಡಿದ್ರು. ಅಬೌವ್ 60% ಮುಂಚೆ ಹೇಳಿದರು. ಅಬೌವ್ 60% ಅಂದರೆ ದೇವರೊಬ್ಬನಿಂದನೇ ಸಾಧ್ಯ, ಯಾರಿಂದನೂ ಸಾಧ್ಯ ಇಲ್ಲ ಅಂತ. ಹಂಗೆ ದೇವರು ಅವ್ರನ್ನ ಉಳಿಸಲಿಲ್ಲ. ಇಷ್ಟೇ ನಾನು ಈ ಘಟನೆ ಪಾಪ ಅವ್ರ ಕುಟುಂಬಕ್ಕೆ ಸೇರಿಸ್ಕೊಳ್ಳೋ ಶಕ್ತಿ ಕೊಡಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಅದರ ಜೊತೆಲಿ ಇನ್ನೂ 3 ಜನ ಇದ್ದಾರೆ. ಅಲ್ಲಿ ಕವಿತಾ ಒಬ್ಬರು ಇದ್ದಾರೆ, ಅಲ್ಲಪ್ಪ ಅವರು ಧರ್ಮಪತ್ನಿ. ಕವಿತಾ ಅವರು ಸ್ವಲ್ಪ ಅವ್ರಿಗೂ ಅಬೌವ್ 60% ಇದೆ, ಅವರು ಸ್ವಲ್ಪ ಸೀರಿಯಸ್ ಕಂಡೀಷನ್ ಇದ್ದಾರೆ. ಮಿಕ್ಕಿದವ್ರು 3 ಜನ ಸ್ಟೇಬಲ್ ಆಗಿದ್ದಾರೆ. ಅಲ್ಲಿ ವಿಜಯನಗರಲ್ಲಿ ಜಿಂದಾಲಲ್ಲಿ 3 ಜನ ಅವರು ಸ್ಟೇಬಲ್ ಆಗಿದ್ದಾರೆ, ಇಬ್ಬರು ಅಂತೂ ಡಿಸ್ಚಾರ್ಜ್ ಆಗಿದ್ದಾರೆ. ಇಷ್ಟೇ ನಾನು ಆದಷ್ಟು ಬೇಗ ನಾವು ಪ್ರಯತ್ನ ಮಾಡಿದ್ದೀವಿ. ಆ ಭಗವಂತನ ಕೈಯಲ್ಲಿ ಉಳಿಸ್ಬೇಕು ಭಗವಂತ ಅಂತ ಪ್ರಾರ್ಥನೆ ಮಾಡಿ ಮನೆ ಮುಖ್ಯಮಂತ್ರಿಗಳು 5-5 ಲಕ್ಷ ಯಾರು ನಿಧನ ಹೊಂದಿದ್ದಾರೆ ಅವ್ರಿಗೆ 5-5 ಲಕ್ಷ ಪರಿಹಾರನ ಘೋಷಣೆ ಮಾಡೋಕ್ಕೆ ಹೇಳಿದ್ದಾರೆ. 5-5 ಲಕ್ಷ ಪರಿಹಾರನ ಘೋಷಣೆ ಮಾಡ್ತಾಯಿದ್ದೀನಿ. ಅದರ ಜೊತೆಯಲ್ಲಿ ಅವ್ರ ಮನೆ ನಾನು ಹೋಗಿದ್ದೆ, ಇಬ್ಬರು ಅಣ್ಣ ತಮ್ಮದಿರು, ಹಾಲಪ್ಪ ಮತ್ತು ಅವ್ರ ತಮ್ಮ ಇಬ್ಬರು ಕೆಳಗಡೆ ಮೇಲೆ ಇದ್ದಿದ್ದು. ಆ ಮನೆ ತುಂಬ ಡ್ಯಾಮೇಜ್ ಆಗಿದೆ, ತುಂಬ ಅಂದರೆ ತುಂಬ ಡ್ಯಾಮೇಜ್ ಆಗಿದೆ. ಆ ಮನೆ ನನ್ನ ಸ್ವಂತ ದುಡ್ಡಲ್ಲಿ ನಾನು ಮನೆ ಕಟ್ಕೊಡ್ತೀನಿ ಅಂತ ಅವ್ರ ತಮ್ಮನಿಗೆ ನಾನು ಆಶ್ವಾಸನೆ ಕೊಡ್ತೀನಿ. ಹಾಲಪ್ಪ ಅವ್ರ ತಮ್ಮ ಇಲ್ಲೇ ಪಕ್ಕದಲ್ಲಿ ಕೂತಾನೆ. ಆ ಮನೆಯನ್ನು ಸ್ವಲ್ಪ ಈ ಕಾರ್ಯ ಎಲ್ಲ ಆದಮೇಲೆ ಒಂದು 15-20 ದಿನ ಆದಮೇಲೆ ಆ ಮನೆ ನಾನು ಕಟ್ಕೊಡ್ತೀನಿ ಅಂತ ನಾನು ಆಶ್ವಾಸನೆ ಕೊಡ್ತೀನಿ. ಆ ಮನೆ ನನ್ನ ಕಡೆಯಿಂದ ನನ್ನ ಸ್ವಂತ ದುಡ್ಡಲ್ಲೇ ಮನೆಯನ್ನು ಕಟ್ಕೊಡ್ತೀನಿ.